ಕಡೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲೇ ಬಹುತೇಕ ಕಡೆ ಭ್ರಷ್ಟ ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಮಾಡಿ ಮನೆಯನ್ನ ಜಾಲಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ 8 ಅಧಿಕಾರಿಗಳ ನಿವಾಸಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಬಿಬಿಎಂಪಿ ಎಇ ಪ್ರಕಾಶ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಕಚೇರಿ ಮನೆ ಸೇರಿ ನಗರದ 5 ಕಡೆ ದಾಳಿಯಾಗಿದೆ ಅನ್ನೋದರ ಡೀಟೇಲ್ಸ್. ಗೋವಿಂದರಾಜನಗರ ವಿಭಾಗದ ಎಇ ಪ್ರಕಾಶ್, ನಾಗರಬಾವಿ, ಗೋವಿಂದರಾಜನಗರ, ಯಲಹಂಕದಲ್ಲೂ ಕೂಡ ದಾಳಿಯಾಗಿದೆ. ಆನೇಕಲ್, ಶಿವಮೊಗ್ಗ, ಚಿಕ್ಕಮಗಳೂರು, ಗದಗ, ಧಾರವಾಡ, ಕಲಬುರಗಿಯಲ್ಲೂ ಕೂಡ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. 8 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಪ್ರಮುಖವಾಗಿ ಪ್ರಕಾಶ್ ಎಇ ಬಿಬಿಎಂಪಿಯಲ್ಲಿ ಗೋವಿಂದರಾಜನಗರದಲ್ಲಿ ಅವರ ನಿವಾಸ ಇದೆ. ಸೊ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಾವಯವ ಕೃಷಿ ಶಿವಮೊಗ್ಗದಲ್ಲಿ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆಯಂತೆ. ಮತ್ತೊಂದು ಕಡೆ ಪುರಸಭೆಯ ಲೆಕ್ಕಾಧಿಕಾರಿ ಚಿಕ್ಕಮಗಳೂರು ಶ್ರೀಮತಿ ಲತಾಮಣಿ ಅವರ ನಿವಾಸದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಪಟ್ಟಣ ಪುರಸಭೆ ಆನೇಕಲ್ ಮುಖ್ಯಾಧಿಕಾರಿ ಕೆಜಿ ಅಮರನಾಥ್ ಅವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಧ್ರುವರಾಜ್ ಅಶೋಕ್ ವಲ್ಸಂದ್ ಇಂಜಿನಿಯರ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಪಟ್ಟಣ ಪೊಲೀಸ್ ನಿರೀಕ್ಷಕರು ಗದಗ ಧ್ರುವರಾಜ್ ಅವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಈಗ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಟ್ಟು 8 ಕಡೆ ಏಕಕಾಲದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಚಳಿ ಬಿಡಿಸೋದಕ್ಕೆ ಮುಂದಾಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗುವುದು ಯಾವಾಗ ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಚಲನವಲನ ವೀಕ್ಷಣೆ ಮಾಡಿರ್ತಾರೆ. ಪ್ರಮುಖವಾಗಿ ಸಾರ್ವಜನಿಕರಿಂದಲೇ ದೂರುಗಳ ಮೇಲೆ ದೂರುಗಳು ಬಂದಿರುತ್ತೆ. ಈಗ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕಚೇರಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಕೆಲಸಗಳಾಗಲ್ಲ. ಯಾವ ರೀತಿ ಕೆಲಸಗಳು ಫೈಲ್ಗಳು ಮೂವ್ ಆಗಬೇಕು ಅಂದ್ರೆ ಲಂಚಕ್ಕೆ ಬೇಡಿಕೆ ಇಡಲಾಗ್ತಾ ಇರುತ್ತೆ. ಪದೇ ಪದೇ ಲಂಚಕ್ಕೆ ಬೇಡಿಕೆ, ಜೊತೆಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರಾ ಈ ಅಧಿಕಾರಿ, ಇವರ ಮೇಲೆ ದೂರು ಬಂದಿದೆಯಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳು ತಿಂಗಳಾನುಗಟ್ಟಲೆ ಆ ಅಧಿಕಾರಿಗಳ ಚಲನವಲನ ಎಲ್ಲವನ್ನ ಕೂಡ ನೋಡಿ ಎಲ್ಲೆಲ್ಲ ಆಸ್ತಿ ಹೊಂದಿದ್ದಾರೆ, ಯಾವ ರೀತಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಇವರಿಗಿರುವಂತಹ ಆದಾಯ ಏನು, ಬೇರೆ ಮೂಲ ಯಾವುದು, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿಯೇ ಇಲ್ಲ ಆದಾಯ ಮೀರಿ ಆಸ್ತಿ ಗಳಿಕೆ ಆಗಿದೆ, ಸಾರ್ವಜನಿಕರಿಂದ ಬಂದಂತಹ ದೂರನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ದಾಳಿಯನ್ನ ಮಾಡಿರ್ತಾರೆ. ಬಟ್ ಸಂಜೆ ಹೊತ್ತಿಗೆ ಯಾರ್ಯಾರ ನಿವಾಸದಲ್ಲಿ ಎಷ್ಟೆಷ್ಟು ಆಸ್ತಿ ಪತ್ತೆಯಾಯಿತು, ಎಷ್ಟು ಕೆಜಿ ಚಿನ್ನಾಭರಣ ಪತ್ತೆಯಾಯಿತು, ಸಾಯಂಕಾಲದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಭ್ರಷ್ಟ ಅಧಿಕಾರಿಗಳ ನಿವಾಸದಲ್ಲಿ ಏನೇನು ಪತ್ತೆಯಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆ ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಭ್ರಷ್ಟ ಅಧಿಕಾರಿಗಳ ನಿವಾಸಗಳಲ್ಲಿ ಆ ಸಂಪತ್ತು ನೋಡೋದಕ್ಕೆ ಕೆಜಿಗಟ್ಟಲೆ ಚಿನ್ನ ಸಿಕ್ಕಿರುತ್ತೆ, ಕೆಜಿಗಟ್ಟಲೆ ಬೆಳ್ಳಿ ಸಿಕ್ಕಿರುತ್ತೆ, ಎಲ್ಲೆಲ್ಲ ಆಸ್ತಿ ಇರುತ್ತೆ ಅನ್ನೋದು ಮೋಸ್ಟ್ಲಿ ಕೆಲ ಅಧಿಕಾರಿಗಳಿಗೆ ಅವ್ರಿಗೆ ಮಾಹಿತಿ ಇರಲ್ಲ. ಅಷ್ಟರ ಮಟ್ಟಿಗೆ ಎಲ್ಲೆಲ್ಲೋ ಆಸ್ತಿಗಳನ್ನು ಹೊಂದಿರ್ತಾರೆ, ಮನೆಗಳಿರುತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನು ಆಧರಿಸಿಯೇ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗೋದು.